ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ವ್ಯಾಪಾರ ವ್ಯವಹಾರಾದಿಗಳು ಕೈ ಹಿಡಿತಕ್ಕಂಥದ್ದು, ಅಭಿವೃದ್ಧಿ ಆಗ್ತಾ ಇದೆ ಅನ್ನುವಂತಹ ಅನುಭವ ನಿಮಗೆ ಬರುವಂಥದ್ದು, ನಿಮ್ಮ ಹೂಡಿಕೆ ಅಥವಾ ನಿಮ್ಮ ವ್ಯವಹಾರಕ್ಕೆ ಅನುಗುಣವಾಗಿ ಒಂದಷ್ಟು ಲಾಭವನ್ನು ನೀವು ಕಾಣ್ತಕ್ಕಂಥದ್ದು, ಇದೆಲ್ಲವೂ ಮನಸ್ಸಿಗೆ ಸಮಾಧಾನವನ್ನು ಕೊಡುತ್ತೆ. ಸಮಯಕ್ಕೆ ಆದ್ಯತೆಯನ್ನು ನೀಡಿದರೆ ಧನಾತ್ಮಕವಾದಂತಹ ಫಲಿತಾಂಶ ನಿಮ್ಮದಾಗತ್ತೆ. ಸಮಯ ವ್ಯತ್ಯಾಸ ಆಯಿತು ಅಂತಾದರೆ ಒಂದಷ್ಟು ಅವಕಾಶಗಳಿಂದ ವಂಚಿತರಾಗೋದಕ್ಕೆ ಅಲ್ಲಿ ಅವಕಾಶಗಳಾಗತ್ತೆ. ಅದನ್ನು ಮಾಡಬೇಡಿ ಅನ್ನುವಂಥದ್ದು ಸಲಹೆ. ಮೂಲ ಉದ್ದೇಶವನ್ನು ಮರೆತು ಕಾರ್ಯಪ್ರವೃತ್ತರಾಗಬಹುದು. ಯಾವ ಉದ್ದೇಶವನ್ನಿಟ್ಟುಕೊಂಡು ನೀವು ಸಂಕಲ್ಪವನ್ನು ಮಾಡಿರ್ತೀರೋ ಆ ಉದ್ದೇಶವನ್ನೇ ಮರೆತು ಕಾರ್ಯಪ್ರವೃತ್ತರಾಗ್ತೀರಿ. ಯಾವುದೋ ಒತ್ತಡಗಳೋ ಅಥವಾ ವ್ಯವಹಾರದ ಒತ್ತಡವೋ ನಿಮ್ಮನ್ನು ಆ ರೀತಿ ಮಾಡುವಂಥದ್ದಾಗಬಹುದು. ಕೋಪ ಆತಂಕಗಳು ಹೆಚ್ಚಾಗಿ ಇರತಕ್ಕಂತಹ ದಿವಸವಾಗುತ್ತೆ. ಮಿತ್ರರ ಭೇಟಿಯನ್ನು ಮಾಡ್ತೀರಿ, ನಿಮ್ಮ ವಿರೋಧಿಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೀರಿ. ಇವೆಲ್ಲವೂ ಕೂಡ ಈ ಒತ್ತಡದ ಮಧ್ಯದಲ್ಲೇ ನಡೆಯುವಂಥದ್ದಾಗುತ್ತೆ. ಕುಟುಂಬದಲ್ಲಿ ಶುಭ ಕಾರ್ಯದ ಬಗ್ಗೆ ಒಂದಷ್ಟು ಚಿಂತನೆಗಳು ನಡೆಯುತ್ತೆ. ಶೂನ್ಯ ಮಾಸ ಇರೋದರಿಂದ ಮುಂದೆ ಅದರ ಬಗ್ಗೆ ವಿಚಾರ ಮಾಡೋಣ ಅನ್ನುವಂತಹ ಮಾತುಗಳು ಆಗಬಹುದು ಅಂತ ಅರ್ಥ. ರಾಜರಾಜೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಬಹಳ ಸಂತೋಷದಿಂದ ದಿನವನ್ನು ಕಳಿತೀರಿ. ಸಮಯ ಹೋಗಿದ್ದು ದಿನ ಕಳೆದದ್ದೇ ಗೊತ್ತಾಗಲಿಲ್ಲ ಅಂತ ಹೇಳಿಕೊಳ್ಳುವಂತಹ ದಿವಸವಾಗತ್ತೆ. ಸ್ನೇಹಿತರಿಂದ ಸಿಹಿ ಸುದ್ದಿ ಬರುತ್ತೆ. ಮನಸ್ಸಿಗೆ ಸ್ವಾಭಾವಿಕವಾಗಿ ತುಂಬ ಸಂತೋಷವಾಗುವಂಥದ್ದು. ಮಕ್ಕಳ ಪ್ರಗತಿ, ಮಕ್ಕಳ ವಿದ್ಯಾಭ್ಯಾಸ, ಅವರ ಒಂದು ಸಾಧನೆ ಇವೆಲ್ಲವೂ ಕೂಡ ವಿಶೇಷವಾಗಿ ಮನಸ್ಸಿಗೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದು, ತೃಪ್ತಿಯನ್ನು ಕೊಡ್ತಕ್ಕಂಥದ್ದು. ಮಾನಸಿಕವಾದ ನೆಮ್ಮದಿ ಬೇರೆ ಬೇರೆ ವಿಚಾರಗಳಿಂದ ನಿಮಗೆ ಹಾಳಾಗ್ತಕ್ಕಂಥದ್ದಿದೆ. ಮಕ್ಕಳ ವಿಷಯದಲ್ಲಿ ಸಮಾಧಾನ ಆಯಿತು. ನಿಮ್ಮ ವ್ಯವಹಾರವೋ, ವೈಯಕ್ತಿಕವಾದ ವಿಚಾರವೋ, ಜೀವನವೋ, ಸಾಂಸಾರಿಕ ವಿಚಾರವೋ ಅಥವಾ ಆರೋಗ್ಯವೋ ಇವೆಲ್ಲವೂ ಕೂಡ ಸ್ವಲ್ಪ ಅಸಮಾಧಾನದಿಂದ ಕೂಡಿರತಕ್ಕಂಥದ್ದಾಗುತ್ತೆ. ಪುಣ್ಯಕ್ಷೇತ್ರಗಳ ಭೇಟಿಯ ಬಗ್ಗೆ, ಪುಣ್ಯಕ್ಷೇತ್ರಗಳಿಗೆ ಹೋಗುವ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಮಾಡ್ತೀರಿ. ಸಂಬಂಧಿಕರಿಂದ ಹಣ ಬಾಕಿ ಬರುವಂಥದ್ದಿದ್ದರೆ ಈ ದಿವಸ ನಿಮ್ಮ ಕೈ ಸೇರ್ತಕ್ಕಂಥದ್ದಿದೆ. ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವ್ರು ಮಲ್ಲಿಗೆ ಹೂವಿನಿಂದ ಮಹಾಲಕ್ಷ್ಮಿಯನ್ನು ಅರ್ಚನೆ ಮಾಡಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬುದಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ವೃತ್ತಿ ಅಥವಾ ಉದ್ಯೋಗದ ಒತ್ತಡ ನಿಮಗೆ ತೊಂದರೆಯನ್ನು ಮಾಡಬಹುದು. ಅದೇ ತೊಂದರೆಗೆ ಕಾರಣ ಅಂತ ಹೇಳಿ ಅನ್ನಿಸಬಹುದು. ಒಳ್ಳೆಯ ಸ್ನೇಹಿತರ ಅಥವಾ ಹಿತೈಷಿಗಳ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಅವರ ಮಾತನ್ನು ಕೇಳಿ. ಅವರೇನಾದರೂ ಸೂಚನೆ ಸಲಹೆಗಳನ್ನು ಕೊಟ್ಟರೆ ಅದನ್ನು ಸ್ವೀಕಾರ ಮಾಡಿ ಅದರಂತೆ ನಡೀತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿ. ನಿಮ್ಮ ನೈತಿಕತೆ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲಿ ಹೋದರೂ ಕೂಡ ನಿಮಗೆ ಯಾವುದೋ ಒಂದು ಧೈರ್ಯ ಕೆಲಸವನ್ನು ಮಾಡ್ತಕ್ಕಂಥದ್ದಾಗುತ್ತೆ. ತೋರಿಕೆಯ ಕೆಲಸದಲ್ಲಿ ಮಾತ್ರ ಸಿಗಹಾಕ್ಕೊಳ್ಬೇಡಿ. ಇದು ಸಲಹೆ. ಯಾರೋ ನೋಡಲಿ, ಯಾರೋ ಮೆಚ್ಚಿಕೊಳ್ಳಿ ಅಥವಾ ನನ್ನ ಈ ಕ್ಷಣದ ಕೆಲಸ ಆಗಿಬಿಡಲಿ ಅಂತ ಹೇಳಿ ತೋರಿಕೆಯ ಕೆಲಸವನ್ನು ಖಂಡಿತವಾಗಿ ಮಾಡಬೇಡಿ. ಸ್ವಯಂ ಪ್ರಜ್ಞೆ ಇಲ್ಲದೆ ಕೆಲವು ಅನಾಹುತಗಳಿಗೆ ಅವಕಾಶವಾಗುತ್ತೆ. ಆ ಕ್ಷಣದಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದು ತೋಚೋದಿಲ್ಲ. ಬೇರೆ ಯಾರಾದರೂ ಏನಾದರೂ ಹೇಳಲಿ ಅಂತ ಹೇಳಿ ಕಾಯ್ದರೆ ಆಗ ತೊಂದರೆ ಆಗ್ತಕ್ಕಂಥದ್ದು. ಸಮಯಕ್ಕೆ ಅನುಗುಣವಾಗಿ ವರ್ತಿಸ್ತಕ್ಕಂಥದ್ದು. ಆ ಕ್ಷಣದಲ್ಲಿ ಯಾವ ಆಪತ್ತಿದೆಯೋ, ಸಮಸ್ಯೆ ಇದೆಯೋ, ಕಷ್ಟ ಇದೆಯೋ ಅದಕ್ಕನುಗುಣವಾಗಿ ವರ್ತಿಸಿ ಅದರಿಂದ ಹೊರಬರ್ತಕ್ಕಂತಹ ಪ್ರಯತ್ನಗಳು ನಡೀಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ನಿಮ್ಮ ಪ್ರಗತಿಯ ಬಗ್ಗೆ ನಿಮಗೆ ಭಯ ಕಾಡುತ್ತೆ. ನಾಳೆ ಏನು, ಮುಂದೇನು, ನನ್ನ ಭವಿಷ್ಯ ಏನು, ನನ್ನ ಜೀವನ ಏನು ಅನ್ನುವಂಥದ್ದು ಪ್ರಶ್ನೆಯಾಗಿ ಕಾಡುವಂಥದ್ದು. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಈಶ್ವರನಿಗೆ ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡಿ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಆ ಭಗವಂತನಾದಂತಹ ಈಶ್ವರನಿಗೆ ಒಂದು ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡ್ತಕ್ಕಂಥದ್ದು 3 ಜನ್ಮದಲ್ಲಿ ಮಾಡಿದಂತಹ ಪಾಪಗಳನ್ನು ತೊಳೆದು ಹಾಕತ್ತೆ, ನಾಶ ಮಾಡುತ್ತೆ ಅಂತ ಹೇಳ್ತಾರೆ ದೊಡ್ಡವರು. ಆ ಅರ್ಥದಲ್ಲಿ ನಿಮ್ಮ ವ್ಯಾವಹಾರಿಕ ವೈಯಕ್ತಿಕವಾದಂತಹ ವಿಚಾರದಲ್ಲಿ ಇರತಕ್ಕಂತಹ ಅಡ್ಡಿ ಆತಂಕಗಳು ದೂರವಾಗಲಿ.
ಆ ಪರಮೇಶ್ವರನ ಅನುಗ್ರಹವಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿ, ಸಂತೋಷವಾಗಿರ್ತೀರಿ, ಆದರೆ ಮನಸ್ಸಿನಲ್ಲಿ ಏನೋ ಕಳವಳ, ಏನಾಗುತ್ತೋ, ಯಾವ ವಿಷಯ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಅಂತ ಹೇಳಿ ಬಹಳ ಭಯವೂ ಕೂಡ ನಿಮ್ಮನ್ನು ಆವರಿಸ್ಕೊಳ್ತಕ್ಕಂಥದ್ದು. ಆರೋಗ್ಯದ ಬಗ್ಗೆ, ಅದರಲ್ಲೂ ಬೆನ್ನು ನೋವಿನ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗತ್ತೆ. ಮದುವೆ ವಿಚಾರದಲ್ಲಿ ಸ್ವಲ್ಪ ತಲೆ ಕೆಡಿಸ್ಕೊಳ್ತೀರಿ, ಆದರೆ ಏನೂ ಪ್ರಯೋಜನ ಆಗೋದಿಲ್ಲ. ಮನೆಯಲ್ಲಿ ಪರಿಪೂರ್ಣವಾದಂತಹ ಸಹಕಾರ ಅಥವಾ ಬೆಂಬಲ ಅಂತಕ್ಕಂಥದ್ದು ನಿಮಗೆ ಸಿಕ್ಕದೇ ಇರುವಂಥದ್ದಾಗತ್ತೆ. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರ ಬಗೆಹರಿಬಹುದಾದಂತಹ ದಿವಸ. ವಿದ್ಯಾರ್ಥಿಗಳಿಗೆ ಬಹಳ ಶುಭವನ್ನು ಸೂಚಿಸ್ತಕ್ಕಂತಹ ದಿವಸ ಇದು. ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ಹಾಗೆ ನಿಮ್ಮ ವೈಯಕ್ತಿಕವಾದಂತಹ ಅಧ್ಯಯನದ ವಿಚಾರದಲ್ಲಿ ಒಂದಷ್ಟು ಪ್ರಗತಿಗೆ ಅವಕಾಶ ಇದೆ. ಮನೆಯ ಜವಾಬ್ದಾರಿಯ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಕರ್ತವ್ಯವನ್ನು ಆಯಾ ಕಾಲಕ್ಕನುಗುಣವಾಗಿ ಸರಿಯಾಗಿ ಮಾಡಬೇಕು ಅನ್ನುವಂಥದ್ದು. ಬದಲಾವಣೆಯ ಒಂದು ಆಲೋಚನೆ ಬರಬಹುದು, ಆದರೆ ಕಾರ್ಯರೂಪಕ್ಕೆ ಅದು ಬರೋದಿಲ್ಲ. ಸುಮ್ಮನೆ ಮನಸ್ಸಿನಲ್ಲಿ ಆ ಯೋಚನೆಗಳು ಬರುತ್ತೆ ಅಷ್ಟೇ. ವೆಂಕಟರಮಣನನ್ನು ಪ್ರಾರ್ಥನೆ ಮಾಡಿ, ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಎಂಬುದಾಗಿ 8 ಸಲ ಹೇಳಿಕೊಳ್ಳಿ. ಶುಭವಾಗಿ.